ಏನು ಮಾಡಲಿ ಅಂತ ಅನ್ನಿಸ್ತೈತೆ. ನನಗಂತೂ ತುಂಬ ಬೇಜಾರಾಗ್ತೈತೆ. ಇವಾಗ ನಮ್ಮ ಅಮ್ಮ ಬೇರೆನೇ ಇದೆ ಅನುಮಾನದಲ್ಲೇ ಇತ್ತು. ಹಿಂಗಾದ್ರೆ ಹೆಂಗಪ್ಪ ಅಂತ ತುಂಬ ಇದ್ರ ಮೇಲೇನೆ ಅನುಮಾನ ಇತ್ತು. ಇವಾಗ ಹಂಗಾಗ್ಬಿಟ್ಟೈತೆ. ಏನು ಮಾಡೋದು? ನನಗೆ ಗೊತ್ತಿತ್ತು. ನಾನು ಅದಕ್ಕೆ ನಮ್ಮ ಅಮ್ಮನ ಜೊತೆ ಹಾಸ್ಪಿಟಲ್ಗೆ ಹೋಗಲಿಲ್ಲ. ನಾನು ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿದ್ದೆ. ಇವಾಗ ಹಿಂಗಾಗ್ಬಿಟ್ಟೈತೆ ಪ್ರಾಬ್ಲಮ್. ಏನು ಮಾಡೋದಪ್ಪ? ಮುಂಚೆನೇ ಹಿಂಗಾಗ್ಬಿಟ್ರೆ ಮೊದಲೇ ಇಲ್ಲೆಲ್ಲ ಆಡ್ಕೊಬಿಡ್ತಾರೆ. ಏನು ಮಾಡೋದು? ಆಷಾಢಕ್ಕೆ ಮದುವೆ ಆದ್ರೂ ಅಲ್ಲೇವರೆಗೂ ಮತ್ತೆ ಯಾಕೆ? ಏನು ಮಾಡೋದು? ಏನೋ ಅನ್ನಿಸ್ಬಿಟ್ಟೈತೆ. ಕರಿಯೋನ ಹತ್ರ ಈ ವಿಷಯ ಹೇಳ್ಬೇಕು. ಎಲ್ಲೋ ಹೋಗಿದ್ದಾನೆ. ಮನೆಗೆ ಹೇಳೋಣ ಅಂತಂದ್ರೆ ಅಲ್ಲಿ ನಮ್ಮ ಅಮ್ಮ ಐತೆ, ಮನೆಗೆ ಹೇಳೋಕ್ಕಾಗಲ್ಲ. ಅದಕ್ಕೆ ಏನು ಮಾಡೋಣ ಅಂತ ಅವಾಗಿಂದ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಹಿಂಗೆ ಮಾಡ್ಕೊಬಾರ್ದಾಗಿತ್ತು. ನಾನಿನ್ನೂ ತುಂಬ ಗ್ರ್ಯಾಂಡಾಗಿ ಮದುವೆ ಆಗಿ ಇನ್ನೂ ತುಂಬ ಚೆನ್ನಾಗಿ ಕರಿಯೋನ ಜೊತೆ ತುಂಬ ಚೆನ್ನಾಗಿ ಅಲ್ಲೂ ಇಲ್ಲೂ ಟ್ರಿಪ್ ಎಂಜಾಯ್ ಮಾಡಿ ಆಮೇಲೆ ಹಿಂಗೆ ಆಗಬೇಕಾಗಿತ್ತಲ್ವಾ? ಮುಂಚೆನೇ ಪ್ಲಾನಿಂಗ್ ಮಾಡ್ಕೊಂಬಿಲ್ಲ ಕಣಪ್ಪ ನಾನು. ಸುಮ್ಮನೆ ಹಿಂಗೆ ಇದು ಮಾಡ್ಕೊಬಿಟ್ಟೆ. ಏನು ಮಾಡೋದು ಇವಾಗ? ಏನು ಮಾಡಬೇಕು ಏನೋ ನನಗಂತೂ ತಲೆನೇ ಓಡ್ತಾ ಇಲ್ಲ. ಏನು ಹೇಳೋಣಪ್ಪ ಕರಿಯೋನಿಗೆ ಅಂತ ಅನ್ನಿಸ್ತೈತೆ. ಏನು ಹೇಳೋಣ ಕರಿಯೋನ ಹತ್ರ? ಏನೋ ಯೋಚನೆ ಮಾಡ್ತಾ ಐತೆ ನಮ್ಮ ಮೊಯ್ನಿ. ಏನು ಯೋಚನೆ ಮಾಡ್ತೈತೆ ಏನೋ ಗೊತ್ತಿಲ್ಲ. ಏನು ಯೋಚನೆ ಮಾಡ್ತಾ ಇದ್ದಾಳೆ ಅಲ್ಲಿ ಕೂತ್ಕೊಂಡು? ಯಾಕೋ ಮುಖ ಎಲ್ಲ ಸಪ್ಪಗೈತಲ್ಲ. ಏನಾಯಿತು? ಕರಿಯ, ನೀನು ಹಿಂಗಿರೋದೆ. ನಾನು ಹೇಳೋದನ್ನ ನೀನು ಕೇಳಲಿಲ್ಲ ಅಂತಂದ್ರೆ ಹಿಂಗಿರೋದೆ ಕಣೋ. ಆಮೇಲೆ ಅಷ್ಟೇ. ಆಮೇಲೆ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಹಿಂಗೆ ಇರಬೇಕಾಗುತ್ತೆ. ಏನು ಅನ್ಕೊಂಡಿದ್ಯಾ ನೀನು? ಅದೇನು ತೀರ್ಮಾನ ಮಾಡ್ಕೊಳ್ಳೋ. ಹೇಳಿದ್ರು ಕೇಳಲ್ಲ. ಹೋಗಿ ಸುಮ್ಮನೆ ಕರ್ಕೊಂಡು ಹೋಗಿ ಆಗಪ್ಪ ಅಂತ ಹೇಳಿ ಹೇಳಿದ್ರು ಕೇಳ್ತಿಲ್ವಲ್ಲ ನೀನು? ಅದೇ ಮೊಯ್ನಿಯಲ್ಲಿ ಕೂತ್ಕೊಂಡವಳೆ, ಯಾಕೋ ಬೇಜಾರಾಗವಳೆ. ಹೋಗ್ಬಿಟ್ಟು ಕೇಳ್ತೀನಿ ಏನು ಸಮಸ್ಯೆ ಏನು ಎತ್ತ ಅಂತ ಹೇಳಿ ಕೇಳಿ ಇವತ್ತೇನಾದರೂ ಮಾಡಿ ಒಪ್ಸಿ ಸುಮ್ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಯಾಕ ಕರ್ಕೊಂಡು ಹೋಗು. ಮೊದಲೇ ಇಲ್ಲೆಲ್ಲ ಸರಿ ಇಲ್ಲ. ಋತು ಅತ್ತನ್ನಿ ಇಲ್ಲೋದೆಲ್ಲ ಹೇಳ್ತಾರೆ. ಆ ಪುಣ್ಯ ಶಿವನಿ ಬೇರೆ ನನ್ನ ಮೇಲೆ ಎಷ್ಟು ಇದು ಮಾಡ್ತವ್ರೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೇನೆ ಫಸ್ಟು ನೀನು ಮದುವೆ ಆಗೋದು ನೋಡು. ಅಯ್ಯೋ, ಏನು ಹೇಳಿದ್ರು ನೀನು ಕೇಳಲ್ವಲ್ಲ. ನಿನಗೇನ ಅವಳೇನು ಮೋಹಿನಿ ರೆಡಿ ಇದ್ದಾಳೆ ಬಿಡಪ್ಪ ಒಪ್ಪಿಸ್ಬೇಕು ಅನ್ನೋಕ್ಕೆ. ಅವಳೇನು ರೆಡಿ ಇದ್ದಾಳೆ. ಸುಮ್ಮನೆ ಹೋಗ್ಬಿಟ್ಟು ನೀನು ಮದುವೆ ಆಗೋದು ಬೆಸ್ಟು ಅನಿಸುತ್ತೆ. ನನಗೆ ಎಷ್ಟೆಲ್ಲ ಹೇಳಿದ್ರು ನೀನು ಕಿವಿಯಾಕೆ ಹಾಕ್ಯಾಮಲ್ಲ. ಹೋಗಿ ನೋಡಿ ನಮ್ಮ ಅಕ್ಕ ಹಿಂಗೆ ಹೇಳ್ತಾಳೆ ಅಂತ ನೀನು ಬೇಜಾರಾಗ್ಬಿಡ. ನೀನು ಸುಮ್ಮನೆ ಬೇಗ ಓದೋಷ್ಟು ನಿನಗೆ ಒಳ್ಳೇದು. ನೀನೇನು ಚೆನ್ನಾಗಿರ್ತೀಯ ನೋಡು. ಆದಷ್ಟು ಬೇಗ ಹೋಗ್ಬಿಟ್ಟು ಸುಮ್ಮನೆ ಆಗಿ ಚೆನ್ನಾಗಿರೋದು ಕಲಿಯಪ್ಪ. ಹೋಗು ಸುಮ್ಮನೆ. ಯಾಕೆ ಹಿಂಗೆ ಟೈಮ್ ವೇಸ್ಟ್ ಮಾಡ್ತೀಯಾ? ಟೈಮ್ ವೇಸ್ಟ್ ಮಾಡಿದಷ್ಟು ನಿನಗೆ ಒಳ್ಳೇದಲ್ಲ ನೋಡು. ಟೈಮ್ ವೇಸ್ಟ್ ಮಾಡಬೇಡ. ಅಯ್ಯಮ್ಮ ಬೇರೆ ಅವ್ರ ಅಮ್ಮಯ್ಯ ನಿನ್ನ ಜೊತೆ ಇದ್ರು, ನಿನ್ನ ಜೊತೆ ಕೂತ್ಕೊಂಡ್ರು ನಿಂತ್ಕೊಂಡ್ರು ಓಡಾಡಿದ್ರು, ನಿನ್ನ ಜೊತೆ ಇದ್ರು ಹೆಂಗೆ ಸಿಟ್ಟು ಆಗ್ತಾ ಇರ್ತಾಳೆ ಗಿಡ್ಡಮ್ಮ. ಅದಕ್ಕೇನೆ ಸುಮ್ಮನೆ ನೀನು ಸುಮ್ಮನೆ ಹೋಗ್ಬಿಟ್ಟು ಆಗ್ಬಿಟ್ರೆ ಯಾವುದು ಇರಲ್ಲ. ಫಸ್ಟ್ ನೀನು ಆಗೋದು ನೋಡು. ಅದನ್ನ ನೋಡ್ಕ ಅಂತ ಹೇಳಿದ್ರು ನೀನು ಕೇಳಂಗೆ ಇಲ್ಲ. ಸರಿ ಆಯ್ತಕ್ಕ. ಮೋಹಿನಿ ಹತ್ರ ಹೋಗ್ಬಿಟ್ಟು ಅದೇನು ಮಾತಾಡ್ತೀನಿ. ಯಾಕೆ ಮೋಹಿನಿ ಹಿಂಗಿದೆಯಾ, ಏನಾಯಿತು ಏನು ಎತ್ತ ಅಂತೇಳಿ ಕೇಳ್ತೀನಿ ಹೋಗ್ಬಿಟ್ಟು. ಹಂಗೆ ಮಾತಾಡೋಗು. ಬರ್ತೀನಿ ಹೋಗು. ಬಾ ಅಕ್ಕ, ಹೇಳಮಂತೆ. ನೀನು ಇದ್ರೂ ನನಗೆ ಒಂಥರ ಏನೋ ಮಾತಾಡಕ್ಕೆ ಒಂಥರ ಧೈರ್ಯ. ಹಂಗೆ ಮಾತಾಡೋಕೆ ಬರ್ತೀನಿ ನಡಿ. ಏನಾಯ್ತು ಮೋಹಿನಿ? ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ನೀನು ಬರಲಿ ಅಂತಲೇ ಕಾಯ್ತಾ ಇದ್ದೆ. ನಾನು ನಿನ್ನೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಚೆನ್ನಾಗಿರೋದು. ನಾನು ಇನ್ನೇನು ಬಿಡು ಅಂತೇಳಿ ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿದ್ನಾ ಹಾಸ್ಪಿಟಲ್ಗೆ. ಅಲ್ಲಿ ಇವಾಗ ಅದೇ ಅವತ್ತು ಅಮ್ಮ ಹೋಗೋಣ ಬಾ ಅಂತು. ಬಿಡಮ್ಮ ಏನು ಅಂತೇಳಿ ಸುಮ್ಮನಾದೆ. ಅದು ನಮ್ಮಮ್ಮ ಅನುಮಾನ ಪಟ್ಟಿದ್ದು ನಿಜ ಆಗ್ಬಿಟ್ಟೈತೆ. ನಮ್ಮಮ್ಮ ಅನುಮಾನ ಪಡ್ತಲ್ಲ, ಅದು ನಿಜ ಆಗ್ಬಿಟ್ಟಿದೆ. ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಕರಿಯ. ಹೌದೇನು? ಬಹಳ ಖುಷಿ ಆಗ್ತೈತೆ. ಎಂಥ ವಿಷಯ ಹೇಳ್ತಾ ಇದೀಯಾ? ಅಪ್ಪ, ನನಗಂತೂ ಬಹಳ ಖುಷಿ ಆಗ್ತೈತೆ ಮೋಹಿನಿ. ಖುಷಿ ಆಗ್ತೈತೆ. ನಮ್ಮಮ್ಮಂಗೆ ಗೊತ್ತಾದ್ರೆ ನಮ್ಮಮ್ಮ ಏನಿಲ್ಲ ಅಂತ ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಏನೋ ಎತ್ತ ಬೊಯ್ದು ಬಿಡ್ತಾವ ಅಮ್ಮ. ಮೊದಲೇ ನಾನು ಬೊಯ್ದು ಹಾಕ್ಬಿಡೋದು. ಹಿಂಗೆಲ್ಲ ಮಾಡ್ಕೊಬೇಡ ನೀನು, ಮತ್ತೆ ಆಡ್ಕೊಂತಾರೆ ಇಲ್ಲಲ್ಲನ ಅಂತ ಹೇಳಿ. ಆಮೇಲೆ ನನಗೆ ಇವಾಗ ಹಿಂಗೆ ಆಗಿರೋದು ಕರೆದ ಭಯ ಆಗ್ತೈತಿ. ಏನು ಮಾಡೋದು ಏನೋ ಅನ್ನಿಸ್ತೈತೆ. ಏನು ಮಾಡೋದು? ನಾವಿಬ್ರು ಹೋಗಿ ಇವಾಗ ಒಂದು ನರ ತಗೊಬಿಡೋದು, ಬದಲಾಯಿಸ್ಕೊಂಡು ಬಂದ್ಬಿಡೋದೆ ಅಷ್ಟೇನೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಬಾ ಎದ್ದು ಬಾ ಹೋಗೋಣ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ನೀನು ಹಂಗೆ ಯಾಕೆ ತಲೆ ಕೆಡಿಸ್ಕೊಂಡು ಕೂತ್ಕೊಂತೀಯ? ಎಷ್ಟು ಹೇಳಿದ್ರು ನೀನು ಯಾಕೆ ಅದನ್ನೇ ಯೋಚನೆ ಮಾಡ್ತಾ ಇದೆಯಾ ಮೋಹಿನಿ? ನೀನು ಯೋಚನೆ ಮಾಡಬೇಡ. ಬಿಟ್ಟಾಕ್ಬಿಡು ಅದನ್ನ. ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಗ್ರ್ಯಾಂಡಾಗಿ ಮಾಡಬೇಕು ಅಂತ ಬೇರೆ ಹೇಳೋರಲ್ಲ. ಗ್ರ್ಯಾಂಡಾಗಿ ಆಗಬೇಕು. ನೀವು ಸ್ವಲ್ಪ ಸುಮ್ಮನಿರ್ರಿ ಆಷಾಢ ಅಂತ ಎಲ್ಲ ಹೇಳೈತಲ್ಲ. ಇದೆಲ್ಲ ಕತೆ ಪೂರ್ಣ ಕೇಳ್ತಾ ಕೂತ್ಕೊಂಬಕ್ಕಾಗಲ್ಲ. ಅದನ್ನೆಲ್ಲ ಕೇಳ್ತೀಯ ನೀನು?
ಇವಾಗ ಬೇರೆ ಹಿಂಗೆ ಆಗೈತಲ್ಲ ಬಾ ಎದ್ ಬಾ ಇಲ್ಲಿ ಒಳ್ಳೇದೇ ಆಯಿತು ಅಂತ ಅನ್ಕ ಎಷ್ಟು ಕಷ್ಟ ಗೊತ್ತಾ ಇವತ್ತಿನ ಕಾಲದಾಗೆ. ಅಯ್ಯೋ ಎಷ್ಟೋ ಜನ ಮದುವೆ ಆದ್ರೂ ನಮಗೆ ಮಕ್ಕಳಾಗಿಲ್ವಲ್ಲಪ್ಪ ಅಂತೇಳಿ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಯಾಕೆ ನೀನು ಟೆನ್ಷನ್ ತಗೊಂತೀಯ? ಟೆನ್ಷನ್ ತಗೊಳಕ್ಕೆ ಹೋಗ್ಬಿಡ. ಇದು ಬಾ ಹೋಗೋಣ, ಹೋಗ್ಬಿಟ್ಟು ಒಂದೊಂದು ಹೂನಾರ ತಗೊಂಡು ಬದಲಾಯಿಸ್ಕೊಂಡು ಮುಂದ್ಬಿಡೋಣ. ಅದಕ್ಕೆ ಯಾಕೆ ಟೆನ್ಷನ್ ತಗೊಂತ ಕೂತ್ಕೊಂಡಿದ್ಯಾ ನೀನು? ಅತ್ತೆ ನೀವು ಏನು ಮಾಡ್ತಾಳೋ ಏನೋ ಮತ್ತೆ ಅದು ಇದು ಅಂತೇಳಿ ಆಲೆ ಮನ್ಸ ಬದಲಾಯಿಸೋದಕ್ಕೆ ನೋಡ್ತಾವಳೆ. ಆಲೆ ನಾನು ಮಾತಾಡ್ಸೋದಕ್ಕೆ ಬರ್ತಾವಳೆ, ನನಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕಾಗಿಯಾ ನೀನು ಚೆನ್ನಾಗಿರ್ಬೇಕಲ್ಲ ಅದಕ್ಕಾಗಿ. ಯಾಕಪ್ಪ ಯಾಕ ಮಾತಾಡ್ತೀರಾ? ಯಾಕ ನಾವಿವತ್ತಿಬ್ರು ಒಂದೊಂದು ಹೂನಾರ ತಗೊಂಡು ಬದಲಾಯಿಸ್ಕೊಂಡು ಬಂದ್ಬಿಡೋಣ ಅಂತ ಅನ್ಕೊಂಡಿದೀವಿ. ಹಾಸ್ಪಿಟಲ್ಗೆ ಹೋಗಿದ್ಲಂತೆ, ಏನೋ ಸ್ವಲ್ಪ ಎಡವಟ್ಟಾಗೈತೆ ಅಂತ ಹೇಳೋದಾರಂತೆ. ಅದಕ್ಕೆ ಅತ್ಲ ಬಿಡು ಒಳ್ಳೇದೇ ಆಯಿತು, ಯಾಕೆ ಟೆನ್ಷನ್ ತಗೊಂತೀಯ, ಎಲ್ಲ ಒಳ್ಳೇದೇ ಆಗುತ್ತೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಏನು ಮಾಡೋದು ಹೇಳಿದ್ರೆ ಅವಳಿಗೆ ಅರ್ಥ ಆಗ್ತಿಲ್ಲ. ನೀನು ಹೇಳಕ್ಕ ಆ ತನ್ವಿ ಮತ್ತೆ ಏನು ಮನ್ಸು ಬದಲಾಯಿಸ್ತಾಳೋ ಏನೋ ಆಮೇಲೆ ಅಲ್ವಾ. ಈಗ ಹಿಂಗೆ ಬೇರೆ ಆಗಿರೋದ್ರಿಂದ ತನ್ವಿ ಆಮೇಲೆ ಏನಾದರೂ ಮನ್ಸು ಬದಲಾಯಿಸ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಇವಾಗ 15 ಕೋಟಿ ದುಡ್ಡು ಬರುತ್ತೆ ಅನ್ನೋ ವಿಷಯ ಅದು ತನ್ವಿಗೆ ಗೊತ್ತಾಗೈತೆ ಅಕ್ಕ. ಹೌದೇನು? ಅದು ತನ್ವಿಗೆ ಗೊತ್ತಾಗೈತೆ ಅಂತಂದರೆ ಅಯ್ಯಪ್ಪ ಆಮೇಲೆ ಅವಳು ಕೋರ್ಟ್ಗೆ ಹಾಕ್ತಾಳೆ ಅದು ಇದು ಅಂತೇಳಿ. ಅದಕ್ಕಿಂತ ಮುಂಚೆ ಸುಮ್ಮನೆ ನೀವಿಬ್ರು ಆಗೋದು ಒಳ್ಳೇದು ಕಣಮ್ಮ ಮೊಯ್ನಿ. ಆ ತನ್ವಿ ಏನಾದರೂ ಬಂದು ಇವಾಗ ಅದು ಇದು ಅಂತೇಳಿ ಅವಳು ರಾಮಾಯಣ ತೆಗೆದ್ರೆ ಏನು ಮಾಡ್ತೀಯ ನೀನು? ಅವಾಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೇನೆ ಸುಮ್ಮನೆ ಹೋಗ್ಬಿಡು. ಕರಿಯ ಹೇಳೋದು ಸರಿಯಾಗೈತೆ. ಸುಮ್ಮನೆ ಹೋಗ್ಬಿಟ್ಟು ಹೇಳ್ದಂಗೆ ಕೇಳು. ನಿಮ್ಮ ಅಮ್ಮನ ಮಾತು ಕೇಳ್ಬೇಡಿ. ನಿಮ್ಮ ಅಮ್ಮನ ಕತೆ ಕಟ್ಕೊಂಡ್ರೆ ಅಷ್ಟೇ. ನಿಮ್ಮ ಅಮ್ಮ ಏನು ಅಯ್ಯೋ ತಗ ಅವ್ರು ಯಾವಾಗ ಬರೀ ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಕೇಳ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ ಮೊಯ್ನಿ. ಸುಮ್ಮನೆ ನೀನು ಚೆನ್ನಾಗಿರೋದು ನೋಡ್ಕ. ಅದನ್ನೆಲ್ಲ ಯೋಚನೆ ಮಾಡಬೇಡ. ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತಾ ಕೂತ್ಕೊಂತಿ ಹೇಳು? ಹೌದಲ್ವೇ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಆ ತನ್ವಿ ಏನಾದ್ರೂ ಇವಾಗ ದುಡ್ಡು ಬರ್ತಾ ಇರೋ ವಿಷಯ ಗೊತ್ತಾಗ್ಬಿಟ್ರೆ ಆಮೇಲೆ ನಾನು ಚೆನ್ನಾಗಿರ್ತೀನಿ ಅಂತ ಬಂದರೆ ಅಲ್ಲೇ ಗೊತ್ತಾಗೈತೆ ಅವಳಿಗೆ. 15 ಕೋಟಿ ದುಡ್ಡು ಬರ್ತೈತೆ, ಯಾಕೆ ಬಿಡ್ಬೇಕು ಅಂತ ಹೇಳ್ಬೇಕಾದ್ರೆ ಅವಳು ಅದಕ್ಕೇನೆ ಕರಿಯ ಬಾಬೇಕಾದ್ರೆ ಚೆನ್ನಾಗಿರೋಣ ಮುಂಚೆ ಥರ ಅಂತ ಬಂದ್ಬಿಡ್ತಾಳೆ ನನ್ನ ಜೊತೆ. ಅದಕ್ಕೆ ನನಗಿಷ್ಟ ಇಲ್ಲ. ನನಗೆ ಈಗ ನಿಂದು ಒಳ್ಳೆ ಮನಸ್ಸೈತೆ, ನಿನ್ನ ಹತ್ರ ಒಳ್ಳೆ ಗುಣ ಐತೆ. ನಿನಗೆ ನಾನು ಯಾವತ್ತೂ ಒಳ್ಳೇದೇ ಮಾಡಬೇಕು ಮೊಯ್ನಿ. ಅವಳಿಗೆ ಮಾತ್ರ ತನ್ವಿಗೆ ನಾನು ಯಾವತ್ತೂ ಒಳ್ಳೇದು ಮಾಡಲ್ಲ. ನಿನಗೆ ಯಾವತ್ತೂ ಒಳ್ಳೇದು ಮಾಡಲೇಬೇಕು. ಯಾಕಂದರೆ ನಿನ್ನ ಹತ್ರ ಒಳ್ಳೆ ಮನಸ್ಸೈತೆ, ನಿನ್ನ ಹತ್ರ ಒಳ್ಳೆ ಗುಣ ಐತೆ. ಅದಕ್ಕಾಗಿ ನಿನಗೆ ಯಾವತ್ತಿದ್ರೂ ಒಳ್ಳೇದು ಮಾಡೇ ಮಾಡ್ತೀನಿ. ಒಳ್ಳೇದು ಮಾಡೋದಕ್ಕೆ ಬಂದಿದ್ದೀನಿ ಅಂದಮೇಲೆ ಮತ್ತು ಅವಳೇನಾದರೂ ಮನಸ್ಸು ಬದಲಾಯಿಸ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾನು ಹೇಳೋದ ಸ್ವಲ್ಪ ಅರ್ಥ ಮಾಡ್ಕೊ. ಹೌದಾ? ಹಂಗಾದ್ರೆ ನೋಡಪ್ಪ, ಆಲೆ ಹಂಗಾದ್ರೆ ತನ್ವಿ ಅಂತ ನಿರ್ಧಾರ ಬಂದವಳೇನು? ಇಲ್ಲಿ ಯಾರ ಹತ್ರನ ಮೊನ್ನೆ ಫೋನಲ್ಲಿ ಮಾತಾಡ್ತಿದ್ಲು ಹೇಳು, ನಾನು ಕೇಳಿಸ್ಕೊಂಡೆ. 15 ಕೋಟಿ ದುಡ್ಡು ಬರುತ್ತಂತೆ, ನಾನು ಯಾಕೆ ಬಿಡಬೇಕು ಅಂತ ಮಾತಾಡ್ದಂಗಿತ್ತು. ಅದಕ್ಕೆ ನೀವಿಬ್ರು ಹೂನಾರ ಬದಲಾಯಿಸ್ಕೊಬಿಟ್ರೆ ಅವಳೇನು ಬಂದಿಲ್ಲ ಕಿಮುಕ್ ಅನ್ನಂಗಿರಲ್ಲ. ಅಲ್ವಾ? ನೀವು ಅದೇನೈತೆ ಪ್ರತಿಯೊಂದು ಏನೈತೆ ಸ್ಟೆಪ್ ಬೈ ಸ್ಟೆಪ್ಪು ಅದನ್ನೆಲ್ಲ ರಿಜಿಸ್ಟರ್ ಮಾಡ್ಕೊಬಿಡ್ರಿ ನೀವು. ರಿಜಿಸ್ಟರ್ ಮ್ಯಾರೇಜ್ ಆಗ್ರಿ. ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಟ್ರೆ ಅವಳು ಬಂದು ಇಲ್ಲಿ ಏನೇ ಮಾಡಿದ್ರು ತಿಪ್ಪಲ್ ರಾಗ ಹೊಡೆದ್ರು ಅವಳಿಗೇನಿಲ್ಲ ಅಧಿಕಾರ ಇರೋದಿಲ್ಲ. ಅಷ್ಟೇ, ಇಬ್ರು ಹೂನಾರನ ಬದಲಾಯಿಸ್ಕೊಬಿಡಿ. ಸರಿ ಆಯಿತು, ಹಂಗಾದ್ರೇನೆ ಹಂಗೆ ನಿರ್ಧಾರ ಮಾಡ್ತೀನಿ. ಸರಿ ಆಯಿತು ಕರಿಯ, ನೀನು ಹೇಳ್ದಂಗೆ ಕೇಳ್ತೀನಿ. ನೀನು ಹೆಂಗೆ ಹೇಳ್ತೀಯ ಹಂಗೆ ಕೇಳ್ತೀನಿ. ಇವಾಗ ಬೇರೆ ಈ ರೀತಿ ಎಡವಟ್ಟಾಗಿರೋದಕ್ಕೆ ಏನು ಮಾಡೋದು? ಅದಕ್ಕೆ ಕರಿಯ ಇಬ್ರು ಹೂನಾರ ಬದಲಾಯಿಸ್ಕೊಬಿಡೋಣ ಅಂತೇಳಿ ಹೇಳ್ತಾವನೆ. ಹಂಗೆ ಮಾಡೋದು ಒಳ್ಳೇದು ಅಂತ ಅನ್ನಿಸ್ತಾ ಇತ್ತೆ ನನಗೆ. ನಾನು ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.